ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸುಭಾಕರ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಸಕಲೇಶಪುರದ ಬೆಟ್ಟದ ಬೈರೇಶ್ವರ ದೇವಾಲಯದಲ್ಲಿ ಫೋಟೋಗ್ರಾಫರ್ಸ್ ಗಳ ಮೇಲೆ ಹಲ್ಲೆ, ಸ್ಥಳೀಯರಿಂದ ನೈತಿಕ ಪೊಲೀಸ್ಗಿರಿ, ಪೊಲೀಸ್ ಠಾಣೆ ಎದುರು ಭಾರಿ ಹೈಡ್ರಾಮಾ. ಹಾಸನ ಜಿಲ್ಲಾಧಿಕಾರಿಗಳ ಪರ ಪ್ರಗತಿಪರ ಸಂಘಟನೆಗಳ ಬೆಂಬಲ, ರೇವಣ್ಣ ಹಕ್ಕುಚ್ಯುತಿ ಮಂಡನೆಗೆ ಖಂಡನೆ, ಜನಪ್ರತಿನಿಧಿಗಳ ವಿರುದ್ಧ ತನಿಖೆಗೆ ಆಗ್ರಹ. ಹಾಸನ ನಗರ ಪಾಲಿಕೆ ಇಂಜಿನಿಯರ್ ಕವಿತಾ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಪ್ರತಿಭಟನೆ, ಅಧಿಕಾರ ದುರುಪಯೋಗದ ಆರೋಪ, ಮೌನ ಸತ್ಯಾಗ್ರಹದ ಮೂಲಕ ನ್ಯಾಯಕ್ಕೆ ಆಗ್ರಹ. ಬೋವಿ ಜನಾಂಗದ ಕುಲಕಸುಬಿಗೆ ಅಡ್ಡಿ, ಸವರ್ಣೀಯರ ದಬ್ಬಾಳಿಕೆ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಮನವಿ, ಸೂಕ್ತ ನ್ಯಾಯಕ್ಕಾಗಿ ಆಗ್ರಹ. ಬೇಲೂರು ರಥೋತ್ಸವದಲ್ಲಿ ಕುರಾನ್ ಪಠಣಕ್ಕೆ ತಡೆ ನೀಡಲು ಆಗ್ರಹ, ಭಾವನೆಗಳಿಗೆ ಧಕ್ಕೆ ತರುವ ಆಚರಣೆ ಬೇಡ, ತಹಸೀಲ್ದಾರ್ಗೆ ಹಿಂದೂ ಪರ ಸಂಘಟನೆಗಳಿಂದ ಮನವಿ. ಹಾಸನದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ, ಮನೆಗೆ ನುಗ್ಗಿ ಮಗು ಕಳ್ಳತನಕ್ಕೆ ಯತ್ನ, ಆರೋಪಿಗೆ ಗ್ರಾಮಸ್ಥರಿಂದ ಧರ್ಮದೇಟು. ಮಹಾನಗರ ಪಾಲಿಕೆಯಲ್ಲಿ 3.29 ಕೋಟಿ ರು ಉಳಿತಾಯ ಬಜೆಟ್ ಮಂಡನೆ, 3 ವಲಯ ಕಚೇರಿ ನಿರ್ಮಾಣ, ವಾರಕ್ಕೊಮ್ಮೆ ಜನಸ್ಪಂದನ ಸಭೆ, ಮಿಯಾವಾಕಿ ಅರಣ್ಯ ಯೋಜನೆ ಜಾರಿ ಪ್ರಸ್ತಾಪ. ವಾರ್ತೆಗಳ ವಿವರ. ಸಕಲೇಶಪುರ ತಾಲೂಕಿನ ಮರಗೊಂದ ಗ್ರಾಮದ ಪ್ರಸಿದ್ಧ ಪ್ರವಾಸಿ ತಾಣವಾಗಿರ್ತಕ್ಕಂಥ ಬೆಟ್ಟದ ಬೈರೇಶ್ವರ ದೇವಾಲಯದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೆಸ್ತಾ ಇದ್ದ ಛಾಯಾಗ್ರಾಹಕರ ಮೇಲೆ ಸ್ಥಳೀಯರು ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಈ ವಿಚಾರವಾಗಿ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಎರಡೂ ಕಡೆಯವರ ನಡುವೆ ತೀವ್ರ ವಾಗ್ವಾದ ನಡೆದು ಹೈಡ್ರಾಮಾ ಸೃಷ್ಟಿಯಾಗಿದೆ. ಅಂಡ್ ಏನ್ ನಮ್ಮ ಮೇಲೆ ಹಲ್ಲೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರು, ಮತ್ತೆ ಸ್ಟೇಷನ್ ಮುಂದೆ ಸ್ಥಳೀಯರು ಹಾಗೂ ಆ ಫೋಟೋಗ್ರಾಫರ್ಸ್ ಗಳ ನಡುವೆ ಪೊಲೀಸ್ ಠಾಣೆ ಮುಂದೆ ಮತ್ತೆ ಗಲಾಟೆ ನಡೆದಿರ್ತಕ್ಕಂಥದ್ದು, ಹೊಡೆದಾಟ ನಡೆದಿರ್ತಕ್ಕಂಥದ್ದು. ಏನಿದು ಘಟನೆಯ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದ್ರೆ, ಇವತ್ತು ಬೆಳಿಗ್ಗೆ ಬೆಟ್ಟದ ಬೈರೇಶ್ವರ ದೇವಾಲಯದ ಆವರಣದಲ್ಲಿ ಸುಮಾರು 5 ಛಾಯಾಗ್ರಾಹಕರ ತಂಡ, ಬೇರೆ 5 ಕಪಲ್ಸ್ ಗಳ ಬೇರೆ ಬೇರೆ ಫೋಟೋಶೂಟ್ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಕೆಲವು ಸ್ಥಳೀಯರು ಫ್ಯಾಮಿಲಿ ಜೊತೆ ಯಾರೋ ಬಂದಾಗ ಯಾವ್ದೋ ಕ್ಷುಲ್ಲಕ ಕಾರಣಕ್ಕೆ ವಾದ ವಿವಾದಗಳು ನಡೆದಿದ್ದಾವೆ. ಇದಾದ ನಂತರ ವಾದ ವಿವಾದ ನಡೆದು ಇಬ್ಬರ ನಡುವೆ ಒಂದಿಷ್ಟು ಮಾತಿನ ಜಟಾಪಟಿ ನಡೆದಿದೆ. ಅದಾದ ಮೇಲೆ ಪರಸ್ಪರ ಯಾವ ಹಂತಕ್ಕೆ ಹೋಗ್ಬಿಟ್ಟಿದೆ ಅಂತ ಅಂದ್ರೆ, ಈತ ಹೋಗ್ಬಿಟ್ಟು ಸ್ಥಳೀಯರನ್ನ ಕರ್ಕೊಬಂದು ಇನ್ನೊಂದಿಷ್ಟು ಜನನ್ನ ಫೋಟೋಗ್ರಾಫರ್ಸ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ವಿಡಿಯೋ ಎಲ್ಲವೂ ಕೂಡ ಸರಿಯಾಗಿದ್ದಾವೆ, ಎಲ್ಲವೂ ಕೂಡ ಸಾಕ್ಷೀಕರಿಸ್ತಾ ಇದ್ದಾವೆ ಏನೇನಾಗಿದೆ ಎತ್ತ ಅಂತ. ಅಂಡ್ ಇದಾದ ನಂತರ ಫೋಟೋಗ್ರಾಫರ್ಸ್ ಗಳೆಲ್ಲರೂ ಕೂಡ ಪೊಲೀಸ್ ಠಾಣೆ ಆವರಣಕ್ಕೆ ಬರ್ತಾರೆ. ಇಲ್ಲಿ ಯಾರೋ ಒಬ್ಬರಿಗೆ ಚೇತನ್ ಅಂತಕ್ಕಂಥವ್ರಿಗೆ ತೀವ್ರವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಆತ ಹಾಸನದ ICU ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಇವೆಲ್ಲದರ ನಡುವೆ ಪೊಲೀಸ್ ಠಾಣೆಗೆ ದೂರು ಕೊಡಕ್ಕೆ ಬಂದ್ರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸರಿಯಾಗಿ ಸ್ವೀಕರಿಸಲಿಲ್ಲ ಅಂತಕ್ಕಂಥ ಆರೋಪ. ಯಾಕೆ ಅಂತ ಅಂದ್ರೆ, ಸ್ಥಳೀಯರು ಕೌಂಟರ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಬಟ್ ಆ ವಿಡಿಯೋದಲ್ಲಿ ನಾವು ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಯಾರೋ ವ್ಯಕ್ತಿ ಬಹಳ ಉದ್ದಕ್ಕಿದ್ದಾನೆ ಅಂತ, ಯಾರು ಅಂತ ಗೊತ್ತಿಲ್ಲ, ಆತನೇ ಕಿರಿಕ್ ತೆಗೆದುಕೊಂಡು ಆತನೇ ಗಲಾಟೆ ಮಾಡಿ ಆತನೇ ಹಲ್ಲೆ ಮಾಡಿರ್ತಕ್ಕಂಥದ್ದು ವಿಡಿಯೋಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏಕಾಏಕಿ ಹಲ್ಲೆ ಮಾಡಿರೋದು ಕಾಣಿಸ್ತಾ ಇದೆ. ಇಷ್ಟಾದ್ರೂ ಕೂಡ ಕಂಪ್ಲೇಂಟ್ ತಗೊಳ್ಳಿಲ್ಲ ಪೊಲೀಸರು ಅಂತಕ್ಕಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮುಂದೆ ಗ್ರಾಮಸ್ಥರು 100 ಜನ ಜಮಾವಣೆಗೊಳ್ತಾರೆ. ಫೋಟೋಗ್ರಾಫರ್ಸ್ಗಳು, ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಇವ್ರುಗಳು ಒಂದಿಷ್ಟು ಜನ ಬರ್ತಾರೆ. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಪೊಲೀಸ್ ಠಾಣೆ ಆವರಣದಲ್ಲೂ ಕೂಡ ಗಲಾಟೆ ನಡೆಯುತ್ತೆ. ಇದಾದ ನಂತರ ಪೊಲೀಸ್ ಠಾಣೆ ಆವರಣದ ಆದ ನಂತರ ಬಹುತೇಕ ನನ್ನ ಪ್ರಕಾರ ಕೌಂಟರ್ ಕಂಪ್ಲೇಂಟ್ ಇಷ್ಟೊತ್ತಿಗೆ ಮಾಡಿರ್ತಾರೆ ನನ್ನ ಪ್ರಕಾರ, ಸಂಜೆ ಅಷ್ಟು ಆದ್ಮೇಲೆ. ಬಟ್ ಸ್ಟಿಲ್ ಒಂದು ಗ್ರಾಮದ ಸ್ಥಳೀಯರೇ ಆಗಿರ್ಲಿ, ಯಾರೇ ಆಗಿರ್ಲಿ ರೀ, ನೀವು ಒಬ್ರೋ ಇನ್ನೊಬ್ರು ವಾಟ್ ಎವರ್ ಇಟ್ ಮೇ ಬಿ, ನೀವು ಪೊಲೀಸ್ ಒಂದು ಫೋನ್ ಮಾಡ್ಬಿಟ್ಟು ಅವನೇನೋ ತಪ್ಪು ಮಾಡ್ತಿದ್ದ ಫೋಟೋಗ್ರಾಫರ್ ಅಂತಾನೆ ಅನ್ಕೊಂಡ್ಬಿಡೋಣ, ಬಹಳ ದೊಡ್ಡ ಪ್ರಮಾದವನ್ನೇ ಮಾಡ್ತಾ ಇದ್ದ ಅಂತ ಅನ್ಕೊಂಡ್ಬಿಡೋಣ. 112 ಕಾಲ್ ಮಾಡ್ಬೇಕಾಗಿತ್ತು, ಪೊಲೀಸರಿಗೆ ವಿಷಯ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಫ್ಯಾಮಿಲಿ ಮುಂದೆ ಸ್ಕೋಪ್ ತೋರಿಸ್ಕೊಳ್ಳಕ್ಕೆ, ಬಿಲ್ಡಪ್ ತಗೊಳ್ಳೋದಕ್ಕೆ ಅವತನ ಮೇಲೆ ನೀವು ಎಗರಾಡ್ತೀರಿ. ಅದಾದ ಮೇಲೆ ಸ್ಥಳೀಯರ್ ಕರ್ಕ ಬಂದ್ಬಿಟ್ಟು ಅವನ ಮೇಲೆ ಏಕಾಏಕಿ ಹಲ್ಲೆ ಮಾಡ್ತೀರಿ ಅನ್ನೋದಾದ್ರೆ ಇದು ನೈತಿಕ ಪೊಲೀಸ್ಗಿರಿ ಅಲ್ವಾ? ಅಲ್ರಿ, ಸಕಲೇಶಪುರ ಭಾಗದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ನೀವು ಬಂದವರಿಗೆಲ್ಲ ಹಿಂಗ್ ಹೊಡೆದ್ ಕಳಿಸ್ಬಿಟ್ರೆ ಪ್ರವಾಸೋದ್ಯಮ ಹೆಂಗ್ ಅಭಿವೃದ್ಧಿ ಆಗುತ್ತೆ? ವಾಟ್ ಎವರ್ ಇಟ್ ಮೇ ಬಿ, ವಿಡಿಯೋ ದೃಶ್ಯಾವಳಿಗಳನ್ನ ಆಧರಿಸಿ ನಾವು ನೋಡೋದು ಹೋದ್ರೆ ಅವನ್ ಯಾರ ಸ್ಥಳೀಯನು ಅಂತ ಹೇಳ್ಕೊಂಡು ಯಾರು ಹಲ್ಲೆ ಮಾಡಿದ್ದಾನೆ ಆತನ ತಪ್ಪಲ್ಲಿ ಎತ್ ಕಾಣಿಸ್ತಾ ಇದೆ.
ಯಾಕೆ ಅಂತ ಅಂದ್ರೆ ಫೋಟೋಗ್ರಾಫರ್ಸ್ ಏನೇ ತಪ್ಪು ಮಾಡಿರ್ಲಿರಿ, ಕಾನೂನು ಕೈಗೆತ್ಕೊಳಕ್ ಯಾವೊಂದು ಇಲ್ಲ, ಅವಕಾಶ ಇಲ್ಲ, ಯಾರಿಗೂ ಕೂಡ ಅನುಮತಿ ಇಲ್ಲ, ಯಾರಿಗೂ ಕೂಡ ಕಾನೂನು ಆ ತರದಾದ ಒಂದು ಪ್ರಿವಿಲೇಜ್ ಕೊಟ್ಟಿಲ್ಲ. ಪೊಲೀಸರಿಗೆ ಫೋನ್ ಮಾಡಿದ್ರೆ ಪೊಲೀಸರು ಬಂದು ಕ್ರಮ ತಗೊಳ್ತಾ ಇದ್ರು. ಅದನ್ನು ಹೊರತುಪಡಿಸಿ ಗುಂಪು ಕಟ್ಕ ಬಂದ್ಬಿಟ್ಟು ಏಕಾಏಕಿ ಹಲ್ಲೆ ಮಾಡ್ತೀರಿ ಅನ್ನೋದಾದ್ರೆ ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಾ ಇದೆ, ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅನ್ನೋದು ಪ್ರಶ್ನೆ ಮಾಡ್ಬೇಕಲ್ಲ ನಾವು. ಫೈನ್, ಇದು ಪಾರ್ಟ್ 1 ಆದ ಮೇಲೆ ಒಡಸ್ಕೊಂಡ್ರನ್ನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರ ಕ್ಷಣಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಏನಾಗಿದೆ ಎತ್ತ ಅಂತ ವಿಡಿಯೋ ಸಾಕ್ಷಿಗಳಿದಾವೆ. BNS ಆಕ್ಟ್ ಪ್ರಕಾರ ವಿಡಿಯೋ ಸಾಕ್ಷಿಗಳೇ ಇವತ್ತು ಪ್ರಮುಖ ಸಾಕ್ಷಿಗಳು. ಇಟ್ಕೊಂಡು FIR ಮಾಡ್ಬೇಕಾಗಿತ್ತಲ್ವಾ? ಯಾಕೆ ಡ್ರ್ಯಾಗ್ ಮಾಡಿದ್ರಿ ಸಂಜೆವರೆಗೂ? ನೀವು ಡ್ರ್ಯಾಗ್ ಮಾಡಿದ್ಕೆ ಜನ ಸೇರ್ಕೊಂಡ್ರು, FIR ಮಾಡ್ತಾ ಇಲ್ಲ ಅಂತ ಕೂಗಾಡಿದ್ರು. ಆ ಕಡೆ ಒಂದಿಷ್ಟು ಜನ ಬಂದ್ರು, ಗಲಾಟೆ ಜಾಸ್ತಿ ಆಯ್ತು. ಸ್ಟೇಷನ್ ಮುಂದೆ ಮತ್ತೆ ಹೊಡೆದಾಡ್ಕೊಂಡ್ರು. ವ್ಯವಸ್ಥೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ. ಫೈನ್, ನೋಡಿ ಅಲ್ಲಿಯ ಘಟನೆಗಳು ಏನೇನಾಗಿದ್ದಾವೆ, ಅಲ್ಲಿ ಮಾತನಾಡಿದ್ದಾರೆ ಎಲ್ಲ ನೋಡ್ಕೊಂಡು ಮಾಡ್ತಾ ಇದೀನಿ ಸರ್, ಮಾಡ್ತಾ ಇದೀವಿ. ವಿಡಿಯೋ ಮಾಡ್ಕೊಂಡಿದ್ದೀವಿ, ಬಿಡಿ ಆಯ್ತು, ಬರೀ ಸರ್ ಆಯ್ತು. ಸರ್ ನಾನು ಹೇಳ್ತಾ ಇರೋದೇನು ಕಾನೂನು ಇಲ್ವಾ? ನೀವು ಹೇಳ್ತಾ ಇರೋದೇನು ರೌಡಿಸಮ್ ಮಾಡ್ತಾ ಇದೀರಾ ಸರ್? ಅಲ್ಲ ಹೇಳ್ತಾನೆ, ರೌಡಿಸಮ್ ಮಾಡ್ತಾ ಇದೀರಾ ಸರ್ ಅಂತ ಅದನ್ನೇ ಹೇಳ್ತಾ ಇರೋದು. ಬನ್ನಿ ಆಯ್ತು ಸರ್, ಮಾಡ್ತಿ ಕಾಲ ತಪ್ಪೋತಾನೆ ಬಟ್ ಹೇಳಿರೋ ಇಲ್ಲ ನೀವು. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಸರ್ 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 ಯಾಕಪ್ಪ ಯಾಕೆ ಹೊಡಿತಾ ಇದ್ರು? ಏನ್ ಕೊಡ್ತಾ ಇದ್ರ? ಅಲ್ಲಿ ಏನಾಗೈತೆ ಅಲ್ಲಿ? ಅಲ್ಲ ಏನು ಕುಡಿತಾ ಇದ್ರ ಸರ್? ನಾನು ಹೇಳ್ತಿದ್ದೀನಿ ಕೇಳು. ನಾನೊಬ್ಬ ಪ್ರೆಸ್ ಪರ್ಸನ್ ಆಗಿ ಇಟ್ಕೊಳ್ಳಿ ಬ್ರೋ, ಒಂದು ನಿಮಿಷ ಇಟ್ಕೊಳ್ಳಿ ಬ್ರೋ. ಬಾಯ್ಲಿ 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 ಗುರು, ಬಾಯ್ಲಿ ಇಲ್ಲಿ ನೋಡು ಬ್ರೋ. ಹೋಗಪ್ಪ ನೀನು. ಅಲ್ಲ ನೀನು ಎಲ್ಲಿಗೆ? ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ಪ್ರೆಸ್ ಪರ್ಸನ್ ಆಗಿ ನಾನು ಹೇಳೋ ತಾಕತ್ ನನಗೆ ಐತೆ. ನಿನ್ಗೆ ಹೇಳ್ತೀನಿ, ನೀನು ಮುಟ್ಟಬೇಡ ಯಾರನ್ನವ. ನಿನ್ ಯಾವನ್ಗೂ ಲೋ ನಿನ್ನಂತ ನನ್ನನ್ನು ನೋಡಿಲ್ಲ ಕಣನಿಲ್ಲ, ನೀನ್ ನನ್ನನ್ನು ನೋಡಿಲ್ಲ. ಸೆನ್ಸರ್ಗ ಮಾತಾಡು ಫಸ್ಟ್. ಥರ್ಡ್ ಕ್ಲಾಸ್ ಅನ್ನೋದು ನಿನಗೆ ಈಸಿ, ನಾನೇ ನಿನಗೆ ಥರ್ಡ್ ಕ್ಲಾಸ್ ಅನ್ನೋದಕ್ಕೂ ನಿನಗಿನ ತಾಕತ್ ಐತೆ, ನನಗೆ ಜಾಸ್ತಿ ಐತೆ. ಓ ಆಗಪ್ಪ, ನೀನ್ ಪುಣ್ಯ ಮಾಡಿದ್ಯಾಕಂತ ಹೋಗು. ದೇವಸ್ಥಾನಕ್ಕೆ ಬಂದು ನಿನ್ನ ಇವತ್ತು ಸಖತ್ ಪುಣ್ಯ ಬಂತು ಹೋಗು. ನನಗೆ 4 ಜನಕ್ಕೆ ತೊಂದರೆ ಕೊಟ್ಟಿದ್ದೀನಿ, ಪುಣ್ಯನೇ ಹೋಗು. ಬ್ರೋ ನೀವೇನಕ್ಕೆ ಕೈ ಮಾಡಿದ್ರಿ ಹೇಳಿ? ಅವ್ರಿಗೆ ಏನಕ್ಕೆ ಕೈ ಮಾಡಿದ್ರಿ ಹೇಳಿ? ಇಲ್ಲ ಒಂದ್ ನಿಮಿಷ, ಅಲ್ಲಲ್ಲ ಏಕವಚನ ಮಾತಾಡಿಲ್ಲ. ಕೈ ಅವ್ರಿಗೆ ಯಾಕೆ ಮಾಡಿದ್ರಿ ನೀವು? ಏನಕ್ಕೆ ಮಾಡಿದ್ರಿ ನೀವು? ಮುಟ್ಟಬೇಡಿ ಯಾರನ್ನು. ನಾನು ಹೇಳ್ತಿದ್ದೀನಿ, ಮುಟ್ಟಬೇಡಿ ಹೇಳ್ತಾ ಇದ್ದೀನಿ, ಮುಟ್ಟಬೇಡಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಕ್ಯಾಶುವಲ್ ಆಗಿ ತಗೋ, ನೀನು ಕ್ಯಾಶುವಲ್ ಆಗಿ ತಗೊಂಡು ನೀನು ಮಾತಾಡು. ಮುಟ್ಬೇಡ ನಿಂದೇನು ಏನು ಮಾಡೋಕ್ಕಾಗಲ್ಲ. ಅಲ್ಲ ಮುಟ್ಬೇಡ, ನಿಂದಲ್ಲ ಜಾಗ. ಸರ್ ನನ್ನ ಹೆಸರು ಸೋಮಶೇಖರ್ ಅಂತ, ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ನಾವು ಪ್ರೀ ವೆಡ್ಡಿಂಗ್ ಶೂಟ್ ಬಂದಿದ್ವಿ. ನಿನ್ನೆ ಎಲ್ಲ ಉಡುಪಿ ಎಲ್ಲ ಮುಗಿಸ್ಕೊಂಡು ಇವತ್ತು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬೆಳಿಗ್ಗೆ ಬಂದ್ವಿ. ಬೆಳಿಗ್ಗೆ ಒಂದು 8:30 ಅಷ್ಟರೊಳಗೆಲ್ಲ ಬಂದಿದ್ವಿ. ನಮ್ಮ ಪಾಡಿಗೆ ನಾವೆಲ್ಲರೂ ಶೂಟ್ ಮಾಡ್ತಿದ್ವಿ. 5 ಟೀಮ್ ಏನೋ ಇತ್ತು. 5 ಟೀಮಲ್ಲಿ ನಾವು ಒಂದು ಟೀಮು. ಅದರಲ್ಲಿ ನಮ್ಮ ಪಾಡಿಗೆ ನಾವೆಲ್ಲ ತಗೊಳ್ತಾ ಇದ್ವಿ, ಎಲ್ಲ ಆಗಿತ್ತು. ಅದಾದಮೇಲೆ ಚಪ್ಪಲಿ ವಿಷಯಕ್ಕೇನೋ ನೀವು ಚಪ್ಪಲಿ ಹಾಕೊಂಡೆಲ್ಲ ಬಂದುಬಿಡ್ತೀರ ಹಂಗೆ ಹಿಂಗೆ ಅಂತ ನಮ್ಮನ್ನು ಕೇಳಿದ್ರು. ನಾವಂದು ಸರ್ ನಾವೆಲ್ಲ ಇಲ್ಲಿ ರೆಗ್ಯುಲರಾಗಿ ಬರೋವಂಥವ್ರು, ನಾವು ಆ ಥರ ಎಲ್ಲ ಮಾಡಲ್ಲ. ಬೇರೆಯವ್ರು ಬಂದಿರೋ ಟೂರಿಸ್ಟ್ಗಳು ಬಂದಿರೋರು ನಾವೇನು ಕೇಳೋಕ್ಕಾಗಲ್ಲ ಸರ್, ನೀವು ಬೇಕಾದರೆ ಕೇಳ್ಕೊಳ್ಳಿ ಅವ್ರನ್ನ, ನಮ್ಮರು ಯಾರು ಬಂದವರ ನೋಡಿ ಅಂತ ಅಂದರು. ಅದಕ್ಕೆ ನೀನೇನು ನನಗೆ ಹಿಂದಕ್ಕೆ ತಿರ್ಕೊಂಡು ಹೇಳ್ತೀರಾ ನೀವು ಹಂಗೆ ಹಿಂಗೆ ಅಂದರು. ಸರ್ ನಾವೆಲ್ಲಿ ಹಿಂದೆ ತಿರ್ಕೊಂಡು ಹೇಳ್ತಾ ಇದ್ದೀವಿ, ನಮ್ದು ಏನಾಗಿದೆ ನಾವು ಹೇಳ್ತಾ ಇರೋದು ಅಷ್ಟೇ ಅಂತ ಅಂದೆ. ಅದಾದಮೇಲೆ ಮಾತಿಗೆ ಬೆಳೀತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಇದ್ರು. ತಿರ್ಗಾ ಮತ್ತೆ ಕಿರಿಕ್ ಮಾಡ್ಕೊಂಡು ಬಂದು ನಮ್ಮ ಹುಡುಗಂಗೊಬ್ಬಂಗೆ ತಲೆ ಮೇಲೆ ಒಂದು ಏಟು ಹೊಡೆದ್ಬಿಟ್ಟು ಹೋಗಿದ್ರು. ಹಾಸನದ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಅವರು ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದು, ಅವರ ವಿರುದ್ಧ ಹೊಳೆನರಸೀಪುರ ಶಾಸಕ HD ರೇವಣ್ಣ ಅವರು ಮಂಡಿಸಿರ್ತಕ್ಕಂಥ ಹಕ್ಕುಚ್ಯುತಿಯನ್ನ ವಾಪಸ್ ಪಡೆಯಬೇಕು ಅಂತ ಹೇಳಿ ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಮರಿ ಜೋಸೆಫ್, ಲತಾ ಕುಮಾರಿ ಅವರು ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಎಲ್ಲ ಸಮುದಾಯದ ಶೋಷಿತರ ಪರವಾಗಿ ಜಿಲ್ಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಡಿಸಿ ಆಗಿ ಬಂದ ನಂತರ ಹೇಮಾವತಿ ಮುಳುಗಡೆ ಸಂತ್ರಸ್ತರಿಗೆ ಆಗಿರ್ತಕ್ಕಂಥ 48 ಹಳ್ಳಿಗಳ 20,000 ಮಂದಿಗೆ ಹಕ್ಕುಪತ್ರ ವಿತರಿಸೋಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಕಳೆದ 48 ವರ್ಷಗಳಿಂದ ಈ ಕೆಲಸ ಯಾರಿಂದಲೂ ಆಗಿರಲಿಲ್ಲ. ಆದ್ರೆ ಇದೇ ಸಂತ್ರಸ್ತರ ಪರ ರೇವಣ್ಣ ಅವರು ಸದನದಲ್ಲಿ ಒಮ್ಮೆಯೂ ಕೂಡ ಯಾಕೆ ಧ್ವನಿ ಎತ್ತಲಿಲ್ಲ ಅಂತ ಪ್ರಶ್ನಿಸಿದ್ರು. ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಜಿಲ್ಲೆಗೆ ಬಂದ್ರೆ ಇವರು ಸಹಿಸೋದಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಿಂದೆ ಜಿಲ್ಲೆಯಲ್ಲಿ ವಿವಿಧೆಡೆ ಕೆಲಸ ಮಾಡಿ ಹೋಗಿರ್ತಕ್ಕಂಥ ಅಧಿಕಾರಿಗಳು ಎಷ್ಟೆಷ್ಟು ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿ, ಇದ್ರ ಬಗ್ಗೆ ಮಾತನಾಡ್ಲಿ, ಇದನ್ನು ಒತ್ತಾಯಿಸ್ಲಿ. ಆದ್ರೆ ಜಿಲ್ಲಾಧಿಕಾರಿ ಅವರು ನೆಮ್ಮದಿಯಾಗಿ 2 ವರ್ಷ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಸಮುದಾಯದ ಶಿವಪ್ಪ ನಾಯ್ಕ, ಅಂಬುಗ ಮಲ್ಲೇಶ್, ನವೀನ್ ಸದಾ, ಯತಿರಾಜ್ ಕುಮಾರ್, ಸಂದೀಪ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕ್ಷೇತ್ರ ರೇವಣ್ಣವರು ಏನು ಹಕ್ಕುಚ್ಯುತಿ ಮಂಡಿಸಿದ್ರು ಅದನ್ನು ಪುನಃ ವಾಪಸ್ ಪಟ್ಕೊಳ್ಳಿ ಅಂತ ನಾವೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ವಿ. ಖಂಡನೆ ಅಲ್ಲ, ಮನವಿ ಮಾಡ್ಕೊಳ್ತಾ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಇದುವರೆಗೂ 48 ವರ್ಷ ಆಯಿತು ಮುಳುಗಡೆ ಸಂತ್ರಸ್ತರಿಗೆ 47 ಹಳ್ಳಿಗಳಿಗೆ ಈ ಒಂಟುಡೆ ಹಕ್ಕುಪತ್ರ ಸಿಕ್ಕಿಲ್ಲ, ಸರಿಯಾಗಿ ಭೂಮಿ ಹಂಚಿಕೆ ಆಗಿಲ್ಲ. ಎಚ್ ಆರ್ ಪಿಯಿಂದ ಇನ್ಕ್ಲೂಡಿಂಗ್ ನಾನು, ಇಲ್ಲಿರೋರು, ಅಲ್ಲಿ ಸಂದೀಪ್ ಇರ್ಬೋದು, ಎಲ್ಲ ಮುಳುಗಡೆ ಸಂತ್ರಸ್ತರೇ. ಇಷ್ಟೆಲ್ಲ ಹೋರಾಟ ಮಾಡ್ಕೊಬಂದ್ರೂ ಹಕ್ಕುಪತ್ರ ವಿತರಣೆ ಮಾಡೋಕ್ಕಾಗದಂಥ ಸ್ಥಿತಿ ಜಿಲ್ಲಾಡಳಿತ ಇತ್ತು. ಈ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಹಾಸನ ತಹಸೀಲ್ದಾರ್ಗಳು ಇವರೆಲ್ಲ ಬಂದ ಮೇಲೆ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಕಂದಾಯ ಗ್ರಾಮ ಅಂತ ಪರಿಗಣಿಸಿ ಸುಮಾರು 600 ಚಿಲ್ಲರೆ ಹಳ್ಳಿಗಳನ್ನ ಕಂದಾಯ ಗ್ರಾಮ ಅಂತ ಪರಿಗಣಿಸಿ ಇದುವರೆಗೂ 94C ಒಳಗಡೆ ಹಕ್ಕುಪತ್ರ ವಿತರಣೆ ಆದವು. ಎಷ್ಟಪ್ಪ ಅಂದರೆ 2,000. ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ, ತಹಸೀಲ್ದಾರ್ಗಳೆಲ್ಲ ಬಂದ ಮೇಲೆ ಈಗಿನ ಪ್ರೆಸೆಂಟ್ ಇರ್ತಕ್ಕಂಥ ಅಧಿಕಾರಿಗಳು 20,000ಕ್ಕೂ ಹೆಚ್ಚು ಹಕ್ಕುಪತ್ರಗಳ ವಿತರಣೆ ಮಾಡೋಕ್ಕೆ ರೆಡಿಯಾಗಿದೆ. ಯಾವಾಗ ಅಂದರೆ ನಾವು SST ವಿಜಿಲೆನ್ಸಿ ಮೀಟಿಂಗು 16ನೇ ತಾರೀಕು ನಡೀತು. ಆವಾಗ ಮೇಡಮ್ ಅವರು ಯಾಕೆ ನೀವೆಲ್ಲ ಇಷ್ಟು ಏನು ಹಕ್ಕುಪತ್ರ ಇಲ್ಲದೇ ಇಷ್ಟು ವರ್ಷಗಳಿದ್ರಿ, ಅದು ಯಾವುದೇ ಇದಾಗಿರಲಿ, ಲೇಔಟ್ ಆಗಿರಲಿ, ಏನಾಗಿರಲಿ, ಮುಳುಗಡೆ ಸಂತ್ರಸ್ತರಿಗೆ 47 ಹಳ್ಳಿಗಳಿಗೂ ಸರ್ವೆ ಮಾಡಿ ಕಂದಾಯ ಗ್ರಾಮ ಅಂತ ಪರಿಗಣಿಸಿ ಹಕ್ಕುಪತ್ರ ಕೊಡೋ ಜವಾಬ್ದಾರಿ ನಮ್ಮದು ಅಂತ ದಕ್ಷ ಅಧಿಕಾರಿಗಳನ್ನ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರನ್ನ ಕನಿಷ್ಠ ಒಂದು 2 ವರ್ಷಗಾರ ನೆಮ್ಮದಿ ಕೆಲಸ ಮಾಡೋಕ್ಕಾರ ಬಿಡಲಿ ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ಅಂಥ ಭ್ರಷ್ಟಾಚಾರ ಎಲ್ಲಿಲ್ಲ ಸರ್, ಎಲ್ಲ ಹಂತದಲ್ಲಿದ್ದಾವೆ. ಅದಕ್ಕೆ ನಾವು ಅವ್ರಿಗೆ ಒತ್ತಡ ಮಾಡ್ತಾಯಿದ್ವಿ. ಶಾಸನ ಸಭೆಯಲ್ಲಿ ತಾವು ಮನಸ್ಸು ಮಾಡಿ ಬೇನಾಮಿ ಆಸ್ತಿನ ಯಾವ್ಯಾವ ಪಕ್ಷಗಳು, ಎಲ್ಲ ಪಕ್ಷಗಳು, ಬರೀ ಒಂದೇ ಪಾರ್ಟಿ ಅಲ್ಲ, JDS, ಕಾಂಗ್ರೆಸ್, BJP ಎಲ್ಲ ಪಕ್ಷಗಳು ಮಾಡಿರ್ತಕ್ಕಂಥ ಬೇನಾಮಿ ಆಸ್ತಿನ, ಶಾಲೆಗಳನ್ನ, ಆರೋಗ್ಯ ಕೇಂದ್ರಗಳನ್ನ, ಆಸ್ಪತ್ರೆಗಳನ್ನ ಏನೇನು ಮಾಡಿದ್ದಾರೆ ಅವೆಲ್ಲವೂ. ಹಾಸನ ಮಹಾನಗರ ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಕವಿತಾ ಅವರ ದೌರ್ಜನ್ಯ ಮತ್ತೆ ಅಧಿಕಾರ ದುರುಪಯೋಗವನ್ನ ಖಂಡಿಸಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಮಾತನಾಡಿ, ಕವಿತಾ ಅವರು ನಿಯಮ ಬಾಹಿರವಾಗಿ ಪಾಲಿಕೆ ಅಧ್ಯಕ್ಷರ ಕಾರನ್ನ ಬಳಸ್ತಾ ಇದ್ದಾರೆ. ಅದೇ ಕಾರಲ್ಲಿ ಕೂತ್ಕೊಂಡು ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಯೋಗೇಶ್ ಎಂಬುವರು ಅಕ್ರಮವಾಗಿ ನಲ್ಲಿ ಅಳವಡಿಸಿಕೊಂಡಿದ್ದಾರೆ, ನಲ್ಲಿ ಕಳ್ಳ ಅಂತಕ್ಕಂಥದ್ದು, ವಾಟ್ಸ್ಆಪ್ ಸ್ಟೇಟಸ್ ಗಳೆಲ್ಲ ಹಾಕೊಳ್ತಕ್ಕಂಥದ್ದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟು ಬಂದಿದ್ವಿ ಜನಸ್ಪಂದನ ಸಭೆಯಲ್ಲಿ. ಆದ್ರೆ ಅವರು ಆಯುಕ್ತರಿಗೆ ಇದ್ರ ಬಗ್ಗೆ ವರದಿ ಕೊಡಕ್ ಕೇಳಿದ್ರೆ ಆಯುಕ್ತರು ನನ್ನ ಕೈಲಿ ವರದಿ ಕೊಡಕ್ ಆಗೋದಿಲ್ಲ, ಮೇಲಧಿಕಾರಿಗಳಿಗೆ ವರದಿ ಕೊಡಿ ಅಂತ ಹೇಳ್ತಾರೆ. ಹಿಂಗಾದ್ರೆ ನಮ್ಗೆ ನ್ಯಾಯ ಹೆಂಗ ಸಿಗಬೇಕು ಅಂತ ಹೇಳಿ ಇವತ್ತು ಪ್ರಾದೇಶಿಕ ಆಯುಕ್ತರು ಏನ್ ಭೇಟಿ ನೀಡಿದ್ರು, ಆ ಸಂದರ್ಭದಲ್ಲಿ ಮೌನ ಪ್ರತಿಭಟನೆ ನಡೆಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೂ ಕೂಡ ಈ ಸಂಬಂಧ ಮನವಿಯನ್ನು ಸಲ್ಲಿಸಿದ್ದೀನಿ. ಕೂಡಲೇ ಅಧಿಕಾರಿಗಳು ಮಧ್ಯೆ ಪ್ರವೇಶಿಸಿ ಕವಿತಾ ಅವರ ವಿರುದ್ಧ ಕಾನೂನು ಕ್ರಮ ತಗೊಬೇಕು, ಅವರ ಸೇವೆಯಿಂದ ಅಮಾನತು ಮಾಡಬೇಕು. ಅಮಾನತುಗೊಳಿಸುವವರೆಗೂ ಕೂಡ ನನ್ನ ಹೋರಾಟ ನಿಲ್ಲದಿಲ್ಲ, ಬೇಕಾದ್ರೆ ಉಪವಾಸ ಸತ್ಯಾಗ್ರಹನೂ ಇಲ್ಲೇ ಕುದ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿ ಆಗ್ರಹಿಸಿದ್ದಾರೆ. ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಿದ್ವಿ. ಜೂನಿಯರ್ ಇಂಜಿನಿಯರ್ ಕವಿತಾ ಅವರು ಸರ್ಕಾರಿ ಅಧ್ಯಕ್ಷರು ಉಪಯೋಗಿಸೋ ಕಾರಲ್ಲಿ ಅವ್ರಿಗೆ ಆ ಕಾರ್ನ ಅವರು ಉಪಯೋಗಿಸಂಗೆ ಇಲ್ಲ. ಆದರೂ ಅಂಥ ಕಾರಲ್ಲಿ ಕುಂತ್ಕೊಂಡು ನನ್ನ ಬಗ್ಗೆ ಅಖಿಲ ಯೋಗೀಶ್ ನಲ್ಲಿ ಕಳ್ಳ, ಅವ್ನು ನಲ್ಲಿ ಕದ್ದವನೇ, ಅಕ್ರಮವಾಗಿ ನಲ್ಲಿ ಹಾಕಿಸ್ಕೊಂಡೇನೆ ಅಂತೇಳಿ ಸ್ಟೇಟಸ್ ಇದರಲ್ಲಿ ಅದನ್ನು ವಿಡಿಯೋ ಮಾಡಿ ತನ್ನ ಸ್ಟೇಟಸಲ್ಲಿ ಹಾಕ್ಯಂಡು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹರಿಬಿಟ್ಟು ನನಗೆ ಅವಮಾನ ಮಾಡವ್ರೆ. ಮತ್ತು ನನ್ನ ಬಗ್ಗೆ ಅವೇಳನಕಾರಿಯಾಗಿ 2-3 ದಿನ ಪೋಸ್ಟರ್ ಹಾಕ್ಯಂಡವ್ರೆ. ಅದಕ್ಕೆ ನಾನು ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೆ. ನಾನು 1 ವಾರದೊಳಗೆ ಅಥವಾ 15 ದಿನದೊಳಗಡೆ ನಾನು ಕ್ರಮ ತಗೋತೀನಿ ಅಂತ ಹೇಳಿದ್ರು. 1 ತಿಂಗಳಾದರೂ ಕ್ರಮ ತಗೊಂಡಿಲ್ಲ. ಇವತ್ತು ಪ್ರಾದೇಶಿಕ ಆಯುಕ್ತರು ಬಂದವರೆ. ಅದಕ್ಕೆ ನಾವು ಮೌನವಾಗಿ ಯಾವುದೇ ಘೋಷಣೆಗಳನ್ನೂ ಕೂಗ್ದಾನೆ
ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ವಿ ಸರ್. ಇವತ್ತು ಸಾಂಕೇತಿಕವಾಗಿ ಬಂದವರು ಇವತ್ತು ಮಾಡ್ತಾಯಿದ್ವಿ. ಇವತ್ತು ಆಯುಕ್ತರು, ಪ್ರಾದೇಶಿಕ ಆಯುಕ್ತರು ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇದ್ದು ಅವ್ರನ್ನ ತಕ್ಷಣಲೇ ಅಮಾನತು ಮಾಡಬೇಕು ಅಂತ ಅವ್ರಿಗೆ ಒತ್ತಾಯಿಸ್ತಾಯಿದ್ವಿ. ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ನಾವು ಪೊಲೀಸ್ ಸ್ಟೇಷನ್ನಿಗೆ, ಸೈಬರ್ ಸ್ಟೇಷನ್ನಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಮತ್ತು ಮಾನನಷ್ಟ ಮೊಕದ್ದಮೆ ಹಾಕಿದ್ವಿ. ಅದರ ಪೊಲೀಸ್ ಸೈಬರಲ್ಲಿ ಇದು 164 ಕ್ಯಾನ್ಸಲ್ ಮಾಡಿದ್ದಾರೆ, ಅದು ಬರಲ್ಲ ಅಂತ ಹೇಳಿದ್ದಾರೆ. ಆಯಿತಾ, ನಾವು ಮಾನವ ಹಕ್ಕು ಆಯೋಗಕ್ಕೂ ಬರೆದಿದ್ವಿ ಸರ್. ಕೇಸ್ ಆಗಿದೆ ಮಾನವ ಹಕ್ಕು ಆಯೋಗದಲ್ಲಿ. ಮೊದಲೊಂದು ಸತಿ ಮನವಿ ಕೊಟ್ಟಿದ್ವಿ. ಆ ಮನವಿ ಕೊಟ್ಟಿದ್ದೇ ತಪ್ಪು, ನನ್ನ ವಿರುದ್ಧ ಮನವಿ ಕೊಟ್ಟವ್ರೆ ಅಂತ ಹೇಳಿ ಒಂದು ಖಾಸಗಿ ಚಾನಲ್ಗೆ, ವಾಹಿನಿಗೆ ಇವರು ಒಬ್ಬ ಅಧಿಕಾರಿ ಕಾನೂನು ಪ್ರಕಾರ ಮಾಧ್ಯಮಗಳ ಮುಂದೆ ಹೋಗಂಗಿಲ್ಲ, ಇವರೇ ಕರೆಸ್ಕೊಂಡು ಇವರೇ ಅದನ್ನು ಇಂಟರ್ವ್ಯೂ ಮಾಡ್ತಾರೆ. ಮತ್ತು ಮಾಧ್ಯಮಗಳಲ್ಲಿ ಇವ್ರ ಬಗ್ಗೆ, ಕವಿತಾ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ವೀಡಿಯೋ ಮಾಡಿಸಿ ಹಾಕ್ತಾರೆ. ಬಟ್ ಅವ್ರ ಬಗ್ಗೆ ಏನೇನೈತೆ ಅದನ್ನು ಆ ವಿಡಿಯೋಗಳೆಲ್ಲ ಹಾಕಬೇಕಲ್ಲ, ಅವ್ರ ಬಗ್ಗೆ ಇನ್ನೂ ಏನೇನಿದೆ ಅಂತ. ಆಲೂರು ತಾಲೂಕಿನ ಮಗ್ಗೆ ಗ್ರಾಮದ ಸರ್ವೆ ನಂಬರ್ 150ರಲ್ಲಿ ಕಾನೂನುಬದ್ಧವಾಗಿ ನಡೆಸ್ತಾ ಇರ್ತಕ್ಕಂಥ ಕಲ್ಲು ಗಣಿಗಾರಿಕೆಗೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥ ಸವರ್ಣೀಯರ ಕೆಲವು ಹಿತಾಸಕ್ತಿಗಳ ವಿರುದ್ಧ ಅಖಿಲ ಕರ್ನಾಟಕ ಭೋವಿ ಮಹಾಸಭಾ ಜಿಲ್ಲಾಧಿಕಾರಿಗಳಿಗೆ ಇವತ್ತು ದೂರನ್ನು ನೀಡಿರ್ತಕ್ಕಂಥದ್ದು. ಹೊಸಕೋಟೆ ಹೋಬಳಿಯ ಜಯಂತಿ ನಗರ ಮತ್ತೆ ಕೆರಗೋಡು ಅಯ್ಯನಪುರ ಗ್ರಾಮದ ಪರಿಶಿಷ್ಟ ಜಾತಿಯ ಸುಮಾರು 300ಕ್ಕೂ ಹೆಚ್ಚು ಬಡ ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ಈ ಗಣಿಗಾರಿಕೆಯನ್ನು ಅವಲಂಬಿಸಿಕೊಂಡಿದ್ದಾವೆ. ಮಂಜೇಶ್ ಎಂಬುವರ ಹೆಸರಿನಲ್ಲಿ ನಿಯಮಾವಳಿಯಂತೆ 20 ವರ್ಷಗಳ ಅವಧಿಗೆ ಮಂಜೂರಾಗಿರ್ತಕ್ಕಂಥ ಈ ಗಣಿಗಾರಿಕೆಯಲ್ಲಿ 70ಕ್ಕೂ ಹೆಚ್ಚು ಕಾರ್ಮಿಕರು ಸುತ್ತಿಗೆ, ಚಮಟಿಯಂತಹ ಮಾನವ ಶ್ರಮದ ಮೂಲಕ ಸೈಜಿಗಲ್ಲುಗಳನ್ನ ಒಡೆಯುತ್ತಾ ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರನ್ನ ಅವಲಂಬಿಸಿರ್ತಕ್ಕಂಥ ನೂರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ವೃದ್ಧರು ಇವರೆಲ್ಲರೂ ಕೂಡ ಇದ್ದಾರೆ. ಆದ್ರೆ ಹೊಸಮಠ ಗ್ರಾಮದ ಕೆಲವು ಸವರ್ಣೀಯರು ದೇವಸ್ಥಾನ ಕಟ್ಟುವ ನೆಪದಲ್ಲಿ ಕಾರ್ಮಿಕರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂಡ್ ಪ್ರತಿ ತಿಂಗಳು ಮಾಮೂಲಿ ಕೊಡಬೇಕು ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಸಂಘಟನೆ ಗಂಭೀರವಾಗಿರ್ತಕ್ಕಂಥ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಅಂಡ್ ಆ ಕ್ರಮದ ಬೇಡಿಕೆ ಮಣಿಯದ ಕಾರಣಕ್ಕೆ ಸುಳ್ಳು ದೂರುಗಳನ್ನು ನೀಡಿ ಗಣಿಗಾರಿಕೆಯನ್ನು 1 ವರ್ಷ ಕಾಲ ಸ್ಥಗಿತ ಮಾಡಲಾಗಿತ್ತು. ಇದನ್ನೇ ನಮ್ಮ ಕಡೆ ಜೀವನ ಮಾಡ್ತಾ ಇದ್ದೀವಿ. ಈಗ ಇಲಾಖೆ ಮತ್ತೆ ಪುನಃ ಗಣಿಗಾರಿಕೆಗೆ ಅನುಮತಿ ನೀಡಿದ್ರು ಸಹ ಈ ವ್ಯಕ್ತಿಗಳು ಕಾರ್ಮಿಕರಿಗೆ ಜಾತಿ ನಿಂದನೆ, ದಬ್ಬಾಳಿಕೆ, ಕೊಲೆ ಬೆದರಿಕೆ ಹೀಗೆ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಅಸ್ತ್ರವಾಗಿ ಬಳಸಿಕೊಂಡು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಈ ವಿರುದ್ಧ ಯಾರು ಈ ತರ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ತಗೊಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ನಾವು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಈಡೇರೋಕ್ಕೆ ಇವತ್ತು ಕೂತ್ಕೊಂಡಿದ್ದೀವಿ. ನಮ್ಮ ಬೇಡಿಕೆ ಏನಪ್ಪ ಅಂದರೆ, ನಾವು ಪರಿಶಿಷ್ಟ ಜಾತಿ ಬೋವಿ ವಡ್ರ ಜನಾಂಗಕ್ಕೆ ಸೇರಿದವರಾಗಿದ್ದು ನಮ್ಮ ಕುಲಕಸಬು ಕಲ್ಲು ಬಂಡೆ, ನಮ್ಮ ಪಾರಂಪರಿಕ ಕುಲಕಸಬು ಕಟ್ಟಡ ಕಲಾ, ಸೈಜ್ ಕಲ್ಲು ಹೊಡೆಯೋದು, ಕಲ್ಲು ಬಂಡೆ, ಕೈಯಿಂದ ಕಲ್ಲು ಬಂಡೆ ಹೊಡೆಯೋ ಅಂಥ ಕಸಬು ನಮ್ಮದು. ಈ ನಮ್ಮ ಕಸಬು ಮಾಡಬೇಕಾದ್ರೆ ನಾವು ಈ ಕಸಬನ್ನೇ ಅಡ್ಡಪಡಿಸಿ ನಮ್ಮನ್ನು ಅಲ್ಲಿಂದ ಒಕ್ಕಲಿಪಿಸಬೇಕು ಅನ್ನೋ ಒಂದು ದುರುದ್ದೇಶದಿಂದ ಕೆಲವರು ಇಲ್ಲ ಸಲ್ಲದ ಉರುಳಿಲ್ಲದ ಆರೋಪಗಳನ್ನ ಮಾಡಿ ಇದೇ ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಮ್ಮನ ಹೊಸಕೋಟೆ ಮಗ್ಗೆ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ ನಾವುಗಳು ಏನು ನಮ್ಮ ಜನಗಳು ಇದನ್ನೇ ಅವಲಂಬಿಸಿರೋಂಥ ಜನಗಳು ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು KMMC 6 ಆಕ್ಟ್ ಪ್ರಕಾರ 20 ವರ್ಷಗಳವರೆಗೆ ಗುತ್ತಿಗೆಯನ್ನು ಲೀಸ್ ಮಾಡ್ಕೊಂಡು ಮಾನವ ಶ್ರಮದಿಂದ ಕಲ್ಲು ಬಂಡೆ ಹೊಡಿಬೇಕಂತ, ಸ್ವಾವಲಂಬಿಗಳಾಗಬೇಕಂತ ಉದ್ದೇಶದಿಂದ ಕಲ್ಲು ಬಂಡೆ ಹೊಡಿಬೇಕನ್ನೋ ಉದ್ದೇಶದಿಂದ ಕಲ್ಕೊರೆಯನ್ನು ಮಾಡ್ಕೊಂಡು ಕೆಲಸ ಮಾಡಬೇಕಾದ್ರೆ ಸ್ಥಳೀಯ ಗ್ರಾಮದ ಕೆಲವರು ಸವರ್ಣೀಯರು ದೇವಸ್ಥಾನ ಕಟ್ಟೋಕ್ಕೆ ದುಡ್ಡು ಕೇಳ್ತಾರೆ. ದೇವಸ್ಥಾನ ಕಟ್ಟೋಕ್ಕೆ ದುಡ್ಡು ಕೊಡ್ತಾರೆ. ಕೊಟ್ಟಾದ ಮೇಲೆ ಮತ್ತೆ ಪ್ರತಿ ತಿಂಗಳು ಮಾಮೂಲಿ ದುಡ್ಡು ಬೇಕು ಅನ್ನೋ ರೀತಿ ಒಂದು ಬೇಡಿಕೆ ಇಟ್ಟಾಗ ಇದನ್ನೇ ಏನು ಅಲ್ಲಿ ಏನು 100 ಸೈಜು 500 ಸೈಜ್ ಹೊಡ್ಕೊಂಡು ಜೀವನ ಮಾಡಬೇಕು. ಆ ಒಂದು ಜೀವನ ಮಾಡೋದು ಇವ್ರಿಗೆ ಎಲ್ಲಿಂದ ದುಡ್ಡು ಕೊಡೋದು ನಮಗೆ ಕೊಡೋಕ್ಕಾಗಲ್ಲ ಅಂದ ಮೇಲೆ ಇವ್ರನ್ನ ಇಲ್ಲಿಂದ ಒಕ್ಕಲೆಬ್ಬಿಸ್ಬೇಕು, ಇವ್ರನ್ನ ಇಲ್ಲಿಂದ ಓಡಿಸಿದರೆ ಈ ಕಲ್ಲು ಕೊರೆ ನಮ್ಮದಾಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳು ಮಾಡಿ ತಾತ್ಕಾಲಿಕವಾಗಿ 1 ವರ್ಷಗಳ ಕಾಲ ಕಲ್ಲು ಬಂಡೆಯನ್ನು ನಿಲ್ಲಿಸಿರ್ತಾರೆ. ಈ ಒಂದು ಕಲ್ಲು ಬಂಡೆಯನ್ನು ನಮ್ಮ ಜನಾಂಗ 250-300 ಜನಾಂಗ, ಅವ್ರಿಗೆ ಯಾವುದೇ ಕೃಷಿ ಭೂಮಿ ಇಲ್ಲ, ಯಾವುದೇ ಆದಾಯ ಇಲ್ಲ, ಅವ್ರು ಬರೆಯೋದೇನು ಕಲ್ಲು ಹೊಡೆಯೋದು ಅಷ್ಟೇ ಕೆಲಸ ಅವ್ರಿಗೆ ಬರೋದು. ಅದನ್ನು ಅವಲಂಬಿಸಿರೋ ಅಂಥ 230 ಜನ ದಿಕ್ಕಾಪಾಲಾಗ್ತಾರೆ. ಈ ಒಂದು ಉದ್ದೇಶದಿಂದ ನಾವು ಈ ಹಿಂದೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಾಗ ಐತಿಹಾಸಿಕ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ರಥೋತ್ಸವದ ದಿನ ದೊಡ್ಡ ಮೈದೂರಿನ ಕಾಶಿ ದೇವಸ್ಥಾನದ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಕುರಾನ್ ಪಠಣೆ ಅಥವಾ ಪ್ರಾರ್ಥನೆಯನ್ನ ಮಾಡಬಾರದು ಅಂತ ಹೇಳಿ ಮನವಿಯನ್ನು ಸಲ್ಲಿಸಲಾಗಿದೆ.
ವಿಶ್ವ ಹಿಂದೂ ಪರಿಷತ್ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಬೇಲೂರು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ರಕ್ಷಣಾ ವೇದಿಕೆ ಸಂಚಾಲಕರು ಬಜರಂಗ ದಳ ರಾಜ್ಯ ಸಂಚಾಲಕರು ಆದ ಸಕಲೇಶ್ಪುರ ರಘು ಅವರು ಮಾತನಾಡಿ, ದೇವಸ್ಥಾನದ ಮ್ಯಾನ್ಯುಯಲ್ ನಲ್ಲಿ ದೊಡ್ಡ ಮೇದೂರಿನ ಕಾಜಿ ಕುಟುಂಬದವರು ದೇವಸ್ಥಾನಕ್ಕೆ ಕಾಣಿಕೆ ಮತ್ತು ಅಕ್ಕಿಯನ್ನು ನೀಡಬೇಕು ಅಂತ ಇರೋದನ್ನ ಮುಂದುವರಿಸಿ ಕಾಣಿಕೆ ಮತ್ತು ಅಕ್ಕಿಯನ್ನು ನೀಡಿ ಅಂತ ಮನವಿ ಮೂಲಕ ಕೇಳ್ಕೊಳ್ತೀವಿ. ಆದ್ರೆ ಹಿಂದೂಗಳ ಆರಾಧ್ಯ ದೈವ ಚನ್ನಕೇಶ್ವರ ದೇವಸ್ಥಾನ ಐತಿಹಾಸಿಕ ರಥೋತ್ಸವದಲ್ಲಿ ಕಾಜಿ ಕುರಾನ್ ಪಠಣೆ ಮತ್ತೆ ಪ್ರಾರ್ಥನೆ ಮಾಡೋದು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗ್ತಾ ಇದೆ, ಮತ್ತೆ ನೋವುಂಟು ಮಾಡ್ತಾ ಇದೆ. ವಿವಾದ ಇದೆ ಅಂತ ಅರಿತಿದ್ರು ಕೂಡ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು 2025ನೇ ಸಾಲಿನಲ್ಲಿ ಕಳೆದ ವರ್ಷ ಚನ್ನಕೇಶ್ವರ ದೇವಸ್ಥಾನದ ಒಳಗಿನ ಆವರಣದಲ್ಲಿರ್ತಕ್ಕಂಥ ಬಾವಿಯ ಬಳಿ ಪ್ರಾರ್ಥನೆ ಮಾಡಕ್ಕೆ ಅವಕಾಶವನ್ನ ನೀಡಿರ್ತಕ್ಕಂಥದ್ದು ಖಂಡನೀಯ. ಮತ್ತೆ ಮುಜರಾಯಿ ಮತ್ತೆ ದೇವಸ್ಥಾನದ ಮ್ಯಾನ್ಯುಯಲ್ ನ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು, ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು, ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂಗಳಿಗೆ ದ್ರೋಹ ಮಾಡಿದೆ. ಅಂಡ್ ಈ ಬಾರಿ ಈ ವಿಚಾರವಾಗಿ ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೋ ಮತ್ತೊಂದಕ್ಕೂ ಅವಕಾಶ ನೀಡಬಾರದು. ನಿಯಮ ಮೀರಿ ಪ್ರಾರ್ಥನೆ ಅಥವಾ ಕುರಾನ್ ಪಠಣೆ ಮಾಡಿದ್ರೆ ಉಗ್ರವಾಗಿ ಹೋರಾಟ ನಡೆಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡುತ್ತಾರೆ. ಏನು ಬೇಲೂರಿನ ಐತಿಹಾಸಿಕ ಬ್ರಹ್ಮ ರಥೋತ್ಸವ ಇದೇ ತಿಂಗಳಲ್ಲೂ ನಡೆಯುವಂತಹ ಸಂದರ್ಭದಲ್ಲಿ ಏನು ಗಳಿಗೆ ತೇರು ಅಂತ ಬಿಟ್ಟು ನಡೆಯುತ್ತೆ, ಆ ಗಳಿಗೆ ತೇರಿನಲ್ಲಿ ಸದಾ ಯಾವಾಗಲೂ ಸಹ ಮೈದೂರಿನ ಕಾಜಿಯವರನ್ನ ಕರೆಸಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ವಿಚಾರ ನಡೀತಿತ್ತು. ಆದರೆ ಯಾವುದೇ ಕಾರಣಕ್ಕೂ ಸಹ ಆ ರೀತಿ ಯಾವುದೇ ಪ್ರಾರ್ಥನೆಯನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು, ಮತ್ತೆ ತೇರಿನ ದಿನ ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು ತಹಶೀಲ್ದಾರ್ಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ. ಇದೇ 2025ನೇ ಇಸ್ವಿನಲ್ಲಿ ಇದೇ ರೀತಿಯ ಒಂದು ಮನವಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ದೇವಸ್ಥಾನದ ಮ್ಯಾನ್ಯುಯಲ್ ಅನ್ನು ಸಹ ಈ ರೀತಿಯಾದಂಥ ಯಾವುದೇ ಅವರಿಗೆ ಕುರಾನ್ ಪಠಣ ಇರ್ಬೋದು ಮತ್ತೆ ಪ್ರಾರ್ಥನೆಯನ್ನು ಮಾಡಿಸುವಂಥದ್ದು ಯಾವುದೇ ರೀತಿಯ ಒಂದು ವಿಷಯ ಇಲ್ಲ ಅಂತ ಬಿಟ್ಟಂತೂ ಸಹ ಸ್ಥಳೀಯ ಇರ್ತಕ್ಕಂತಹ ಏನು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯವರು ದೇವಸ್ಥಾನದ ಒಳಗಡೆ ಇರತಕ್ಕಂಥ ಬಾವಿಯ ಬಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಸಿರ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಬಾರಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ಸಹ ಈ ರೀತಿಯಾದಂತಹ ವಿಚಾರ ಆಗಬಾರ್ದು. ಅಕಸ್ಮಾತ್ ಆಗಿ ಏನಾದ್ರು ಈ ಸಲ ಅವ್ರ ಕಾಜಿ ಬಂದಂತ ಸಂದರ್ಭದಲ್ಲಿ ಏನಾದ್ರು ಈ ತರ ಪ್ರಾರ್ಥನೆಯನ್ನು ಮಾಡಿಸುವಂತಹ ವಿಚಾರ ಬಂತು ಅಂತ ಹೇಳಿದ್ರೆ ಅದಕ್ಕೆ ಜಿಲ್ಲಾಡಳಿತ ಮುಂದಿನ ಆಗುವಂತಹ ಎಲ್ಲ ಅನಾಹುತಗಳಿಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ನೇರ ಹೊಣೆ ಆಗಿರ್ತಾರೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಮತ್ತೆ ಅವತ್ತಿನ ದಿವಸ ಅವರಿಗೆ ಏನು ಕಾಣಿಕೆಯನ್ನು ಸಲ್ಲಿಸಬೇಕು ಅದನ್ನ ಬೇಕಾದ್ರೆ ಸಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡಲಿ. ಅದನ್ನ ಬಿಟ್ಟು ಪ್ರಾರ್ಥನೆ ಮತ್ತು ಕುರಾನ್ ಅಂತ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ಈ ತರ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬಾರ್ದು ಅಂತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಇವತ್ತು ಮನವಿಯನ್ನು ಮಾಡಕ್ಕೆ ಬಂದಿದ್ವಿ. ಇವತ್ತು ನಾವು ಇದನ್ನ ಮನೆ ತಹಶೀಲ್ದಾರ್ ಅವರಿಗೆ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೆ, ಹಾಸನದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತೆ AC ಅವರಿಗೆ ಕೊಡ್ತೀವಿ, ಮತ್ತೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ. ಯಾಕಂತ ಹೇಳಿದ್ರೆ ಸಮಿತಿ ಇಲ್ಲದ ಧರ್ಮದರ್ಶಿ ಸಮಿತಿ ಇಲ್ಲದ ಕಾರಣ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೊಡ್ತೀವಿ, ಮತ್ತೆ ಮಾನ್ಯ ಶಾಸಕರಿಗೂ ಈ ಮನವಿಯನ್ನು ನಾವು ಕೊಡ್ತೀವಿ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬೆಟ್ಟದಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರನ್ನ ಆತಂಕಕ್ಕೀಡು ಮಾಡಿರ್ತಕ್ಕಂಥ ಘಟನೆ ಒಂದು ನಡೆದಿದೆ. ಅಪರಿಚಿತ ವ್ಯಕ್ತಿಯೊಬ್ಬ ನೇರವಾಗಿ ಮನೆಗೆ ನುಗ್ಗಿ ಮಗುವನ್ನ ಅಪಹರಿಸಲು ಯತ್ನಿಸಿದ್ದು, ಸದ್ಯ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಮಗು ಪಾರಾಗಿದೆ. ಬೆಟ್ಟದಹಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಮಗು ಆಟವಾಡ್ತಾ ಇದ್ದ ಸಂದರ್ಭದಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಆರೋಪಿ ಒಳನುಗ್ಗಿ ಮಗುವನ್ನ ಎತ್ಕೊಂಡು ಹೋಗಕ್ಕೆ ಯತ್ನಿಸಿದ್ದಾನಂತೆ. ಅಂಡ್ ಮಗುವಿನ ಚೀರಾಟ ಹಾಗೂ ಮನೆಯವರ ಕೂಗಾಟ ಕೇಳಿ ತಕ್ಷಣವೇ ಎಚ್ಚೆತ್ತ ಗ್ರಾಮಸ್ಥರು ಆರೋಪಿಯನ್ನ ಬೆನ್ನಟ್ಟಿ ಹಿಡಿದು ಹಿಗ್ಗಮುಗ್ಗ ಥಳಿಸಿದ್ದಾರೆ. ವಿಷಯ ತಿಳಿದು ಜನ ಜಮಾಯಿಸ್ಕೊಂಡಿದ್ದಾರೆ, ಮತ್ತೊಂದಿಷ್ಟು ಧರ್ಮದೇಟ್ ನೀಡಿದ್ದಾರೆ, ಆಮೇಲೆ ಪೊಲೀಸರಿಗೆ ಆತನನ್ನು ಒಪ್ಪಿಸಿದ್ದಾರೆ. ನಮಸ್ಕಾರ. ನಾವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಬೆಟ್ಟದಹಳ್ಳಿ ಗ್ರಾಮದಿಂದ ದಿನಾಂಕ 26/3/2026ರಂದು ಸುಮಾರು ರಾತ್ರಿ 8:30 ಸಮಯದಲ್ಲಿ ನಮ್ಮ ಮನೆಯ ಮುಂದಾಗ ನಮ್ಮ ಮಗಳು ಈ ಜಾಗದಲ್ಲಿ ಆಟ ಆಡ್ತಾ ಇದ್ದಾಗ ಅಪರಿಚಿತ ವ್ಯಕ್ತಿ ಒಬ್ಬ ಮನೆ ಒಳಗೆ ಏಕಾಏಕಿ ನುಗ್ಗಿ ಪಾಪುನ ಎತ್ಕೊಳ್ಳೋಕ್ಕೆ ಇದು ಮಾಡಿರ್ತಾನೆ. ಆ ಸಮಯದಲ್ಲಿ ನಮ್ಮ ತಾಯಿ ಇದ್ದಂಥವರು ಕಿರ್ಚಿಕೊಂಡ ತಕ್ಷಣ ಆ ಪಕ್ಕದ ಮನೆಯವ್ರು ಬಂದ ತಕ್ಷಣ ಆ ಅಪರಿಚಿತ ವ್ಯಕ್ತಿ ಆ ಬೇಲಿಯಿಂದ ಹಾರೋಗಿರ್ತಾನೆ. ಮತ್ತು ಅವನು ಯಾರು ಏನು ಅಂತ ಗೊತ್ತಿರೋದಿಲ್ಲ. ನಾವು ಅದಾದ ನಂತರ 112ಗೆ ಇವೆಂಟ್ ಹಾಕಿ ಪೊಲೀಸ್ನವರು ಸಹ ಬಂದಿರ್ತಾರೆ. ಬಂದು ಅವ್ರನ್ನ ವಶಪಡಿಸ್ಕೊಂಡು ಪ್ರಾಥಮಿಕ ತನಿಖೆ ಮಾಡಿರ್ತಾರೆ. ಹಾಸನ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆ ಇವತ್ತು ಯಾವುದೇ ಸದಸ್ಯರುಗಳಿಲ್ಲ. ಹಂಗಾಗಿ ಯಾವುದೇ ಗಲಾಟೆ ಗದ್ದಲ ಏನು ಇಲ್ಲದೆ ಕೇವಲ 1-2 ನಿಮಿಷಕ್ಕೆ ಇವತ್ತು ಬಜೆಟ್ ಸಭೆ ಮುಗಿದೋಯ್ತು. ಅನ್ಕೊಂಡಿದ್ದೆಲ್ಲಕ್ಕೂ ಕೂಡ ಅನುಮೋದನೆ ಕೊಡಲಾಯಿತು.
ಮಹಾನಗರ ಪಾಲಿಕೆ 2026-27ನೇ ಸಾಲಿನ ಬಜೆಟ್ ಅನ್ನ ಮೈಸೂರು ವಿಭಾಗೀಯ ಪ್ರಾದೇಶಿಕ ಆಯುಕ್ತರು ಆಗಿರತಕ್ಕಂತ ಆಡಳಿತಾಧಿಕಾರಿ ನಿತೇಶ್ ಪಾಟೀಲ್ ಅವರು ಇವತ್ತು ಮಂಡಿಸಿದ್ರು. ಪಾಲಿಕೆಯ ಕುವೆಂಪು ಸಭಾಂಗಣದಲ್ಲಿ ಆಡಳಿತಾಧಿಕಾರಿ ಮಂಡಿಸಿದ ಆಯವ್ಯಯದಲ್ಲಿ 3.89 ಕೋಟಿ ಉಳಿತಾಯ ನಿರೀಕ್ಷಿಸಲಾಗಿದೆ. ಪ್ರಸಕ್ತ ಸಾಲಿಗೆ ಒಟ್ಟು ರಾಜಸ್ವ ಆದಾಯವಾಗಿ ಅಂದ್ರೆ ಟ್ಯಾಕ್ಸ್ 150.25 ಕೋಟಿಯನ್ನು ನಿರೀಕ್ಷಿಸಲಾಗಿದೆ. ನೀರಿನ ತೆರಿಗೆ, ಒಳಚರಂಡಿ ನಿರ್ವಹಣೆ ಕರವಾಗಿ 560 ಲಕ್ಷ ಸಂಗ್ರಹಿಸುವ ಗುರಿಯನ್ನ ಹೊಂದಲಾಗಿದೆ. ಕಟ್ಟಡ ಪರವಾನಗಿ ಶುಲ್ಕ, ನೆಲಬಾಡಿಗೆ, ರಸ್ತೆ ಅಗತ್ಯ ಶುಲ್ಕ ಹೀಗೆ ವಿವಿಧ ರೂಪಗಳಲ್ಲಿ 915 ಲಕ್ಷ ಜಮೆ ನಿರೀಕ್ಷೆ ಇದೆ. ನಗರ ಪಾಲಿಕೆ ಆಸ್ತಿಯಾಗಿ 249 ಲಕ್ಷ ಬಾಡಿಗೆ ನಿರೀಕ್ಷಿಸಲಾಗಿದೆ. ಹಾಗೆ ಸಂಸದರು, ಶಾಸಕರು, MLC ಅವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ 400 ಲಕ್ಷ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಹೆಚ್ಚಾಗಿ ಸ್ವಚ್ಛ ಭಾರತ್ ಅಮೃತ್ ಯೋಜನೆ, ಕುಡಿಯುವ ನೀರು, ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ, ಇಂದಿರಾ ಕ್ಯಾಂಟೀನ್ ನಿರ್ವಹಣೆಗೂ ಕೂಡ ರಾಜ್ಯ ಕೇಂದ್ರಗಳಿಂದ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಹಂಗಾಗಿ ಹಾಸನಗರದಲ್ಲಿ ವೈಜ್ಞಾನಿಕ ರಸ್ತೆ ಉಬ್ಬುಗಳ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನ ಮಾಡ್ತೀವಿ, ರಸ್ತೆಗಳನ್ನ ಚೆನ್ನಾಗಿ ಮಾಡ್ತೀವಿ, ಮತ್ತೊಂದು ಇನ್ನೊಂದು ಅಂತಕ್ಕಂತ ಎಲ್ಲ ಇದನ್ನ ಹೇಳ್ಕೊಂಡಿದ್ದಾರೆ. ವಾರಕ್ಕೊಮ್ಮೆ ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಫೈನ್, ಆದ್ರೆ ಒಳ್ಳೇದಲ್ವೇ? 26-27ನೇ ಆಯವನ್ನು ಮಂಡಿಸಿದ್ದೇವೆ. 3,89 ಲಕ್ಷಗಳ ಉಳಿತಾಯ ಬಜೆಟನ್ನು ನಾವು ಈ ಒಂದು ಆಯವ್ಯಯದಲ್ಲಿ ಮಂಡಿಸಿದ್ದೇವೆ. ಮಾನ್ಯ ಸರ್ಕಾರದ ವತಿಯಿಂದ ಏನು ಹಾಸನ ಮಹಾನಗರ ಪಾಲಿಕೆ ಹೊಸ ಮಹಾನಗರ ಪಾಲಿಕೆ ಆಗಿದೆ, ಈ ವರ್ಷ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ 200 ಕೋಟಿ ಒಂದು ವಿಶೇಷ ಅನುದಾನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ದಲ್ಲಿ ಘೋಷಣೆ ಮಾಡಿದ್ದಾರೆ. ಆ ಒಂದು ಏನು ಅನುದಾನ ಇರುತ್ತೆ, ನಮ್ಮ ಏನು ಹೊಸದಾಗಿ ಏನು ಜಾಯಿನ್ ಆಗಿದೆ, ಸೇರ್ಪಡೆ ಆಗಿದ್ದಾವೆ, ಆ ಒಂದು ಎಲ್ಲ ವಾರ್ಡ್ಗಳಿಗೆ ಮತ್ತು ಪಂಚಾಯತಿಗಳಿಗೆ ತುಂಬ ಅನುಕೂಲವಾಗಲಿದೆ. ಅದರದ್ದು ಇನ್ನೂ ಮಾರ್ಗಸೂಚಿಗಳು ಇನ್ನೂ ಸರ್ಕಾರದಿಂದ ಬರೋದು ಬಾಕಿ ಇದೆ. ಸರ್ಕಾರದಿಂದ ಮಾರ್ಗಸೂಚಿ ಬಂದ ಮೇಲೆ ಆ 200 ಕೋಟಿಗಳ ಅನುದಾನವನ್ನು ಸರ್ಕಾರಿ ಮಾರ್ಗಸೂಚಿಗಳ ಅನ್ವಯ ಕ್ರಿಯಾ ಯೋಜನೆಯನ್ನು ಮಾಡಿ ನಮ್ಮ ಆಯುಕ್ತರು ಮಾಡ್ತಾರೆ. ಅದರ ಜೊತೆಗೆ ಸಾಕಷ್ಟು ಏನು ಆದಾಯ ಹೆಚ್ಚಿಸುವ ವಿಧಾನಗಳನ್ನು ಕೂಡ ಜಾಸ್ತಿ ಮಾಡಿದ್ದೇವೆ ಮತ್ತು ಜಾಸ್ತಿ ದುಡ್ಡು ಖರ್ಚಿಲ್ಲದೇ ಏನೇನು ಆಡಳಿತ ಸುಧಾರಣೆ ಮಾಡ್ಬೋದು, ಒಂದು ಆಫೀಸ್ ಮಾಡೋದಾಗಲಿ ಮತ್ತು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವತಿಯಿಂದ ಮಿಯಾವಾಕಿ ಅರಣ್ಯಗಳ ಅಭಿವೃದ್ಧಿ ಆಗಿರಬಹುದು ಮತ್ತು ಪ್ರತಿ ವಾರ ಪ್ರತಿ ಮಂಗಳವಾರ ಆಯುಕ್ತರಿಗೆ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿ ಈ ಖಾತಾ ಅಭಿಯಾನ ಮತ್ತು ಡಿಜಿಟಲ್ ಮೂಲಕ ಏನು ಒಂದು ಆಸ್ತಿ ಪಾವತಿ ಮತ್ತು ಈಗ 15% ಡಿವಿಯೇಷನ್ ಇದ್ದರೂ ಕೂಡ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಮಾನ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದು ಸಾಕಷ್ಟು ನಾಗರಿಕರಿಗೆ ಗೊತ್ತಿಲ್ಲ. ಸೊ ಅದನ್ನು ಕೂಡ ಹೆಚ್ಚಿನ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಕಲೇಶ್ಪುರದ ಬೆಟ್ಟದ ಬೈರೇಶ್ವರ ದೇವಾಲಯದಲ್ಲಿ ಫೋಟೋಗ್ರಾಫರ್ಸ್ಗಳ ಮೇಲೆ ಹಲ್ಲೆ, ಸ್ಥಳೀಯರಿಂದ ನೈತಿಕ ಪೊಲೀಸ್ಗಿರಿ, ಪೊಲೀಸ್ ಠಾಣೆ ಎದುರು ಭಾರಿ ಹೈಡ್ರಾಮಾ. ಹಾಸನ ಜಿಲ್ಲಾಧಿಕಾರಿಗಳ ಪರ ಪ್ರಗತಿಪರ ಸಂಘಟನೆಗಳ ಬೆಂಬಲ, ರೇವಣ್ಣ ಹಕ್ಕುಚ್ಯುತಿ ಮಂಡನೆಗೆ ಖಂಡನೆ, ಜನಪ್ರತಿನಿಧಿಗಳ ವಿರುದ್ಧ ತನಿಖೆಗೆ ಆಗ್ರಹ. ಹಾಸನ ನಗರ ಪಾಲಿಕೆ ಇಂಜಿನಿಯರ್ ಕವಿತಾ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಪ್ರತಿಭಟನೆ, ಅಧಿಕಾರ ದುರುಪಯೋಗದ ಆರೋಪ, ಮೌನ ಸತ್ಯಾಗ್ರಹದ ಮೂಲಕ ನ್ಯಾಯಕ್ಕೆ ಆಗ್ರಹ. ಬೋವಿ ಜನಾಂಗದ ಕುಲಕಸುಬಿಗೆ ಅಡ್ಡಿ, ಸವರ್ಣೀಯರ ದಬ್ಬಾಳಿಕೆ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಮನವಿ, ಸೂಕ್ತ ನ್ಯಾಯಕ್ಕಾಗಿ ಆಗ್ರಹ. ಬೇಲೂರು ರಥೋತ್ಸವದಲ್ಲಿ ಕುರಾನ್ ಪಠಣಕ್ಕೆ ತಡೆ ನೀಡಲು ಆಗ್ರಹ, ಭಾವನೆಗಳಿಗೆ ಧಕ್ಕೆ ತರುವ ಆಚರಣೆ ಬೇಡ, ತಹಸೀಲ್ದಾರ್ಗೆ ಹಿಂದೂ ಪರ ಸಂಘಟನೆಗಳಿಂದ ಮನವಿ. ಹಾಸನದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ, ಮನೆಗೆ ನುಗ್ಗಿ ಮಗು ಕಳ್ಳತನಕ್ಕೆ ಯತ್ನ, ಆರೋಪಿಗೆ ಗ್ರಾಮಸ್ಥರಿಂದ ಧರ್ಮದೇಟು. ಮಹಾನಗರ ಪಾಲಿಕೆಯಲ್ಲಿ 3.29 ಕೋಟಿ ರು ಉಳಿತಾಯ ಬಜೆಟ್ ಮಂಡನೆ, 3 ವಲಯ ಕಚೇರಿ ನಿರ್ಮಾಣ, ವಾರಕ್ಕೊಮ್ಮೆ ಜನಸ್ಪಂದನ ಸಭೆ, ಮಿಯಾವಾಕಿ ಅರಣ್ಯ ಯೋಜನೆ ಜಾರಿ ಪ್ರಸ್ತಾಪ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ. ನಮಸ್ಕಾರ.